ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಅಂತೇಳಿ. ನಾನು ಬೆಳ್ಳಿಗಾವಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಮಗನ ಹೆಸರು ಸಾತ್ವಿಕ್ ಅಂತ ಹೇಳಿ. ಅವನು UKG ಓದ್ತಾ ಇದ್ದಾನೆ. ಅವನು ಈಗ ನೂತನವಾಗಿ ನಿರ್ಮಿಸಿರುವಂತಹ ಬೆಳ್ಳಿಗಾವಿ ಎಲ್ಲೇ ನೂತನವಾಗಿ ನಿರ್ಮಿಸಿರುವಂತಹ ಆದ್ಯ ರೆಸಿಡೆಂಟಿಯಲ್ ಸೆಂಟ್ರಲ್ ಸ್ಕೂಲ್ನಲ್ಲಿ UKG ಓದ್ತಾ ಇದ್ದಾನೆ. ನಾನು ಸ್ಟಾರ್ಟಿಂಗ್ ಅದು ಹೊಸ್ದಾಗಿ ಈಗ 1 ವರ್ಷ ಆಗಿದೆ ಅದು ಓಪನ್ ಆಗಿ. ನನ್ನ ಮಗ ಅಲ್ಲಿ ನಾನು ಹೇಗೆ ಸೇರಿಸೋದು, ಅಲ್ಲಿ ಅವನಿಗೆ ಯಾವ ರೀತಿ ಸೇರಿಸೋದು, ಹೊಸ್ದಾಗಿ ಓಪನ್ ಆಗಿದೆ, ಅಲ್ಲಿ ಟೀಚರ್ಸ್ಗಳು ಹೇಗಿರ್ತಾರೋ, ಅಲ್ಲಿ ವಾತಾವರಣ ಹೇಗಿರುತ್ತೋ, ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯೋ ಇಲ್ಲೋ, ಯಾವ ರೀತಿ ಪಾಠ ಮಾಡ್ತಾರೆ, ಹೇಗೆ ಏನು ಅನ್ನೋ ಆತಂಕ ನನಗಿತ್ತು. ಬಟ್ ಇವಾಗ ನನಗೆ ಆ ಥರ ಆತಂಕ ಇಲ್ಲ. ಯಾಕೆ ಅಂತಂದರೆ ಅವನು ತುಂಬಾ ಹೆದರುತ್ತಾ ಇದ್ದ. ಆಮೇಲೆ ಅವ್ನಿಗೆ ಏನೇ ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ತುಂಬ ಭಯದಿಂದ ಇರುವಂಥದ್ದು. ಮತ್ತು ಹೇಳಿದ್ದನ್ನು ಬೇಗ ಕ್ಯಾಚಪ್ ಮಾಡ್ತಾ ಇರಲಿಲ್ಲ. ಏನೇ ಹೇಳಿದ್ರು ಸ್ವಲ್ಪ ಲೇಸಿ ಮಾಡ್ತಾ ಇದ್ದ. ಯಾವುದ್ರ ಬಗ್ಗೆನೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಅದರಲ್ಲೂ ಶಾಲೆ ಅಂತಂದರೆ ಅವನು ಹೋಗ್ತಾನೆ ಇರಲಿಲ್ಲ. ತುಂಬ ನೆಗ್ಲಿಜೆನ್ಸಿ ಆ ರೀತಿಯಾಗಿ ಇದ್ದಂತಹ ನನ್ನ ಮಗ ಅದೇ ಇವಾಗ ಶಾಲೆಗೆ 1 ದಿನ ರಜೆ ಹಾಕಿದ್ರೆ ನಾನು ರಜೆ ಹಾಕಲ್ಲ, ನಾನೇ ಸ್ವತಃ ಹೇಳಿದ್ರು ಸಹ ಅವನು ರಜೆ ಹಾಕಲ್ಲಿ ಮನ್ಸು ಮಾಡಲ್ಲ. ಮತ್ತು ಓದೋದ್ರಲ್ಲೂ ಅಷ್ಟೇ, ಬಂದುಬಿಟ್ಟು ಮಮ್ಮಿ ಇವತ್ತು ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ABCD ಬರೆಯೋಕ್ಕೆ ಕೊಟ್ಟಿದ್ದಾರೆ, ಅ ಆ ಇ ಬರೆಯೋಕ್ಕೆ ಕೊಟ್ಟಿದ್ದಾರೆ, ಆಮೇಲೆ 1 2 3 ಬರೆಯೋಕ್ಕೆ ಕೊಟ್ಟಿದ್ದಾರೆ, ನನಗೆ ಇಂಥ ಪೇಜಲ್ಲಿ ಇಂಥದ್ದನ್ನೇ ಓದು ಅಂತ ಹೇಳಿದ್ದಾರೆ ಅಂತ ಸ್ವತಃ ಅವನೇ ಬಂದು ನನಗೆ ಹೇಳ್ತಾನೆ. ನಿಮಗೆ ಯಾವುದೇ ರೀತಿಯ ಆತಂಕನೂ ಬೇಡ. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ ಸಹ ಇದೆ. ಆಮೇಲೆ ಅಲ್ಲಿಯ ವಾತಾವರಣ ಚೆನ್ನಾಗಿದೆ, ಪರಿಸರ ಚೆನ್ನಾಗಿದೆ. ಅಲ್ಲಿ ವೇದ, ಮ್ಯೂಸಿಕ್, ಆಮೇಲೆ ಸ್ಪೋಕನ್ ಇಂಗ್ಲೀಷು, ಸಂಗೀತ ಕ್ಲಾಸಸ್ಸು, ಪ್ರತಿಯೊಂದು ಫೆಸಿಲಿಟೀಸ್ ಸಹ ಅಲ್ಲಿದೆ. ಆಮೇಲೆ ಬಸ್ಸಿನ ಫೆಸಿಲಿಟೀಸ್ ಸಹ ಇದೆ. ಯಾವುದೇ ರೀತಿಯ ಆತಂಕ ನೀವು ಪಡೋದು ಬೇಡ. ಈಗ ನಾವು ಯಾವುದಾದ್ರು ಒಂದು ಮಕ್ಕಳಿಗೆ ಹೈಯರ್ ಎಜುಕೇಷನ್ ಹೋಗಬೇಕಾದ್ರೆ ಅಥವಾ PUCಗೆ ಸೇರಿಸ್ಬೇಕಾದ್ರೆ ಇವಾಗ ನವೋದಯ ಮುರಾರ್ಜಿಲೆಲ್ಲ ಸ್ವತಃ ಅವ್ರದ್ದೇ ಆದ ಒಂದು ಅಂದರೆ ಗ್ರಾಮೀಣ ಮಕ್ಕಳಿಗೆ ಇಷ್ಟು ಕ್ಯಾಟಗರಿ ಸೀಟಸ್ಸು, ಆಮೇಲೆ ನಗರದಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಬೇರೆ. ಈಗ ಗ್ರಾಮೀಣ ಮಕ್ಕಳಿಗೆ ಮೊದಲ ಆದ್ಯತೆಗಳನ್ನು ಕೊಡ್ತಾರೆ. ಯಾವುದಾದ್ರು ವಸತಿ ಶಾಲೆಗಳಲ್ಲಾಗಲಿ ಅಥವಾ ನವೋದಯ ಶಾಲೆಗಳಲ್ಲಾಗಲಿ ಅಥವಾ PUC ಓದಬೇಕಾದ್ರೆ ಅಥವಾ ಹೈಯರ್ ಎಜುಕೇಷನ್ ನಾವು ಏನೇ ಓದಬೇಕಂತಂದ್ರೂ ನಮಗೆ ಗ್ರಾಮೀಣ ಮತ್ತು ನಗರ ಅನ್ನೋದ್ರ ಬಗ್ಗೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಮಕ್ಕಳಿಗೆ ಒಳ್ಳೆ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ರೀತಿ ಎಜುಕೇಷನ್ನ ಕೊಡಿಸ್ಬೇಕು ಅಂತಂದರೆ ನಾವು ಗ್ರಾಮೀಣ ಮಟ್ಟದಲ್ಲೇ ಮಕ್ಕಳಿಗೆ ಎಜುಕೇಷನ್ನ ಕೊಡಿಸ್ಬೇಕು. ನಾನು ನೋಡಿದ ಹಾಗೆ ಅಲ್ಲಿ ಎಲ್ಲ ರೀತಿಯ ಅಂದರೆ ಯಾವುದೇ ಒಂದು ಫೆಸ್ಟಿವಲ್ಸ್ಗಳಾಗಲಿ ಯಾವುದೇ ಆಗಲಿ ಮಕ್ಕಳಿಗೆ ತೋರ್ಪಡಿಸ್ತಾರೆ. ಈ ದಿನ ಇಂತಹ ಫೆಸ್ಟಿವಲ್ಸ್ ಇದೆ, ಇದನ್ನು ನೀವು ಸಂಭ್ರಮದಿಂದ ಆಚರಿಸಬೇಕು. ಈಗ ಟೀಚರ್ಸಿಂದಾಗಲಿ, ಮಕ್ಕಳದಾಗಲಿ, ಚಿಲ್ಡ್ರನ್ಸ್ ಡೇಗಳಾಗಲಿ, ಪ್ರತಿಯೊಂದು ಕೃಷ್ಣ ಜನ್ಮಾಷ್ಟಮಿಗಳಾಗಲಿ, ಯಾವುದೇ ರೀತಿಯ ಫೆಸ್ಟಿವಲ್ಸ್ಗಳಾದ್ರೂ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಭ್ರಮವಾಗಿ ಮಕ್ಕಳಿಗೂ ಸಹ ಒಂದು ಉತ್ತೇಜನ ಕೊಡ್ತಾರೆ. ಮಕ್ಕಳಲ್ಲಿ ಆಟೋಟಗಳಲ್ಲಿರಬಹುದು, ಸಂಗೀತ ಕ್ಲಾಸಸ್ಗಳಿರ್ಬೋದು, ವೇದಗಳಲ್ಲಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ಮಕ್ಕಳಿಗೆ ಒಳ್ಳೆಯ ರೀತಿಯ ಉತ್ತಮವಾದಂತಹ ಉತ್ತೇಜನ. ಆ ಮಕ್ಕಳಿಗೆ ಮೇನ್ ಬೇಕಾಗಿರೋದೇ ಅದು. ಯಾವುದೆಲ್ಲ ಎಜುಕೇಷನ್ ಲೆವೆಲಲ್ಲಾಗಿರ್ಬೋದು, ಆಟೋಟಗಳಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಾದ್ರೂ ಮಕ್ಕಳಿಗೆ ಉತ್ತೇಜನ ಕೊಡುವಂಥವ್ರು ಬೇಕು. ಆ ರೀತಿಯ ಟೀಚರ್ಸ್ಗಳನ್ನು ನಾನು ಈ ಆದ್ಯ ರೆಸಿಡೆಂಟಿಯಲ್ ಸೆಂಟ್ರಲ್ ಸ್ಕೂಲ್ನಲ್ಲಿ ನೋಡಿದ್ದೀನಿ. ಅಷ್ಟೇ ಅಲ್ಲದೆ ಅಲ್ಲಿ ಇನ್ನೊಂದು ಏನು ಮೇನ್ ನನಗೆ ಕಂಡಿದ್ದು ಏನಪ್ಪ ಅಂತಂದರೆ, ಅಲ್ಲಿ ಟೀಚರ್ಸು ಮೇನು ಯಾವುದೇ ಟೀಚರ್ಸ್ ಆದ್ರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಈಗ ನಮಗೇನಾದರೂ ಡೌಟ್ ಇತ್ತು ಅಂತಂದರೆ ನಾವೇನಾದರೂ ಫೋನ್ ಮಾಡಿದ್ರೆ ಅವರು ತಕ್ಷಣ ಆ ಮೂಮೆಂಟಲ್ಲಿ ಅವರಿಗೆ ಏನಾದರೂ ಒಂದು ಕೆಲಸ ಇರ್ಬೋದು ಅಥವಾ ಏನೇ ಒಂದು ಚಟುವಟಿಕೆಯಲ್ಲಿ ಅವ್ರು ತೊಡಗಿರ್ಬೋದು, ರಿಟರ್ನ್ ಅವರೇ ನಮಗೆ ಕಾಲ್ ಮಾಡಿ ಏನು ಮೇಡಮ್ ಕಾಲ್ ಮಾಡಿದ್ರಲ್ಲ, ಆ ರೆಸ್ಪಾನ್ಸ್ ಇದೆಯಲ್ಲ ಅದು ನಮಗೆ ತುಂಬ ಮನಸ್ಸಿಗೆ ಶಾಂತಿ ಮತ್ತು ನಮಗೆ ಸಂತೋಷ ತಂದುಕೊಡುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಟೀಚರ್ಸ್ಗಳು ಈ ಪೇರೆಂಟ್ಸ್ಗಳಿಗೆ ಮಾಡೋ ಕೆಲಸನೇ ಇಲ್ಲ, ಏನೇ ಒಂದು ಡೌಟ್ ಬಂದರೂ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ, ಸುಮ್ಮನೆ ಫೋನ್ ಮಾಡ್ತಾ ಇರ್ತಾರೆ. ನಾವು ಯಾಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು, ನಾಳೆ ಆ ಹುಡುಗ ಶಾಲೆಗೆ ಬರ್ತಾನಲ್ಲ ಕೇಳ್ಕೊಳೋಣ ಬಿಡು ಅನ್ನೋಂತಹ ಲೇಜಿನ್ ಕೆಲವೊಂದು ಟೀಚರ್ಸ್ಗಳಲ್ಲಿ ಇರುತ್ತೆ. ಬಟ್ ಈ ಆದ್ಯ ರೆಸಿಡೆಂಟಿಯಲ್ ಸೆಂಟ್ರಲ್ ಸ್ಕೂಲಲ್ಲಿ ಇರುವಂತಹ ಪ್ರತಿಯೊಂದು ಟೀಚರ್ಸ್ ಆಗಿರ್ಬೋದು, ಸರ್ಗಳಾಗಿರ್ಬೋದು ಅಥವಾ ವ್ಯಾನ್ ಡ್ರೈವರ್ಗಳಾಗಿರ್ಬೋದು, ಎಲ್ಲರಲ್ಲೂ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ರಿಟರ್ನ್ ಫೋನ್ ಮಾಡ್ತಾರೆ, ಏನು ಮೇಡಮ್ ಏನಕ್ಕೆ ಫೋನ್ ಮಾಡಿದ್ರಿ, ಅಥವಾ ನನ್ನ ಮಗಂಗೆ ಏನಾದರೂ ಆರಾಮಿಲ್ಲ ಅಂತಂದರೆ ಅವರೇ ಫೋನ್ ಮಾಡಿ ಮೇಡಮ್ ಆರಾಮಾದ್ನಾ, ಅವನು ನಿಮ್ಮ ಹುಡುಗ ಆರಾಮಾಗಿದ್ದಾನಾ, ಮಕ್ಕಳಿಗೆ ಶಾಲೆಗೆ ರಜಾ ಹಾಕ್ಸೋದ್ರಿಂದ ಅವರು ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾರೆ, ಆರಾಮಾಗಿದ್ದರೆ ಬೇಕಾದರೆ ಕಳಿಸಿ ಮೇಡಮ್, ಇಲ್ಲಾಂದರೆ ಆರಾಮಾದಮೇಲೆ ಕಳಿಸಿ ಮೇಡಮ್, ಬಟ್ ಆದರೆ ತುಂಬ ದಿನ ಗ್ಯಾಪ್ ಮಾಡಬೇಡಿ
ಅಂತ ಅವರು ನಮಗೆ ತಿಳಿಸಿ ಹೇಳ್ತಾರೆ ಯಾತಕ್ಕೋಸ್ಕರ ಮಕ್ಕಳಿಗೆ ರಜಾ ಮಾಡಿಸ್ಬಾರ್ದು. ಸಹಜವಾಗಿ ಮಕ್ಕಳಿಗೆ ಆರಾಮಿಲ್ದಂಗೆ ಆಗೋದು ಸಹಜ. ಅದು ಆ ವೆದರ್ ಚೇಂಜ್ ಆದಂಗೆ, ವೆದರ್ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಆ ರೀತಿಯಾಗಿ ಮಕ್ಕಳಲ್ಲಿ ಆ ವಾತಾವರಣಕ್ಕೆ ಅವರು ಸ್ವಲ್ಪ ಹುಷಾರು ತಪ್ಪೋದು, ಹೆಲ್ತ್ ಪ್ರಾಬ್ಲಮ್ಸ್ಗಳು ಆಗತ್ತೆ. ಬಟ್ ಆ ಮೂಮೆಂಟಿನಲ್ಲಿ ಅವರು ನಮಗೆ ಫೋನ್ ಮಾಡಿ ಕಾಳಜಿಯಿಂದ ಮಕ್ಕಳು ಹೇಗಿದ್ದಾರೆ, ಯಾಕೆ ಇವತ್ತು ಸಾತ್ವಿಕ್ ಶಾಲೆಗೆ ಬಂದಿಲ್ಲ, ರೀಸನ್ ಏನು ಆರಾಮಿಲ್ಲ, ಫುಡ್ ಏನು ಕೊಟ್ಟಿದ್ರಿ ಅವನಿಗೆ, ಯಾವ ರೀತಿ ಪ್ರಾಬ್ಲಮ್ ಆಗಿದೆ, ಅದೇನಾದರೂ ಪ್ರಾಬ್ಲಮ್ ಆಗಿದ್ರೆ ಬೇಗ ಅವನನ್ನು ರಿಕವರ್ ಮಾಡಿ, ಬೇಗ ಅವನನ್ನು ಶಾಲೆಗೆ ಕಳಿಸಿ ಮೇಡಮ್, ಅವನಿಗೆ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಆದರೆ ಅವನೊಂದು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾನೆ ಓದೋದ್ರಲ್ಲಿ ಅನ್ನೋದ್ರ ಬಗ್ಗೆ ಅವರು ನಮಗೆಲ್ಲ ರೀತಿಯಲ್ಲೂ ಜವಾಬ್ದಾರಿನ ತಗೊಳ್ತಾರೆ. ಅದು ಮೇನು. ಯಾವುದೇ ಶಾಲೆಯಲ್ಲಿ, ಈಗ ನನ್ನ ಮಗಳು ಇವಾಗ 7th ಓದ್ತಾ ಇದ್ದಾಳೆ, ಅವಳು ನವೋದಯದಲ್ಲಿ ಓದ್ತಾ ಇದ್ದಾಳೆ, ಮುರಾರ್ಜಿ ಶಾಲೆಯಲ್ಲಿ. ಅವಳದು ಏನಪ್ಪ ಅಂತಂದರೆ, ನಾನು ಕಂಡಂಗೆ ನಾನು ಕಳಿಸಿರೋ ಹಾಗೆ ಯಾವ ಸ್ಕೂಲಲ್ಲಿ ಯಾವ ಶಾಲೆಯಲ್ಲೂ ಸಹ ಇಷ್ಟು ಮುತರ್ಜಿ ವಹಿಸಿ ಶಾಲೆಯಲ್ಲಿ ಜವಾಬ್ದಾರಿನ ವಹಿಸಿ ಮಾಡಿರುವಂಥವ್ರು ಯಾರೂ ಇರಲಿಲ್ಲ. ಬಟ್ ಈ ಆದ್ಯ ನೂತನವಾಗಿ ನಿರ್ಮಿಸಿರೋದು, ಅದು 1 year ಆಗಿದೆ ನಿರ್ಮಾಣಗೊಂಡು. ಆ ಶಾಲೆಯಲ್ಲಿ ಅವರು ತೋರಿಸುವಂತಹ ಕಾಳಜಿ, ಅವರು ತೋರಿಸುವಂಥ ರೆಸ್ಪಾನ್ಸು, ಆಮೇಲೆ ಪ್ರತಿಯೊಂದು ಟೀಚರ್ಸಿಗಾಗಿರ್ಬೋದು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಮತ್ತು ಎಷ್ಟು ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದರೆ, ಅಷ್ಟು ನಮಗೆ ಅದನ್ನ ನಾವು ಅವ್ರಿಗೆ ರಿಟರ್ನ್ ನಿಜ ನನಗೆ ಯಾವಾಗಲೂ ಅವ್ರ ಟೀಚರ್ಸ್ಗಳನ್ನ ನೋಡಿದ್ರೆ ನಗು ಮುಖನೇ ಇರುತ್ತೆ. ನಾನು ಯಾವಾಗಲೂ ನಗ್ತಾ ಇರ್ತೀನಿ. ಯಾಕಂದರೆ ಅವರು ನೋಡಿದ್ರೆ ನನಗೆ ನಿಜವಾಗ್ಲೂ ಸಿಟ್ಟು ಮಾಡ್ಕೋಬೇಕು, ಇದೇನು ಟೀಚರ್ಸಪ್ಪ ಒಂದು ರೆಸ್ಪಾನ್ಸ್ ಮಾಡಲ್ಲ, ಒಂದು ನೀಟಾಗಿ ಕಲಿಸಲ್ಲ ಮಕ್ಕಳಿಗೆ, ಆ ರೀತಿಯ ಒಂದು ಭಾವನೆ ನನ್ನಲ್ಲಿ ಯಾವತ್ತೂ ಬಂದಿಲ್ಲ. ನನಗೆ ಅವರು ನೋಡ್ತಾ ಇದ್ರೆ ನಗ್ತಾ ಇರ್ತೀನಿ. ನನ್ನ ಮಗ ಬಂದ್ರೂ ಅಷ್ಟೇ, ಇವತ್ತು ಯಾವ್ಯಾವ ಟೀಚರ್ಸ್ ಬಂದಿದ್ರು, ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಕೇಳ್ತಾ ಇರ್ತೀನಿ. ನನ್ನ ಮಗನೂ ಅಷ್ಟೇ, ಮಮ್ಮಿ ನನಗೆ ನಮ್ಮ ಟೀಚರ್ಸು ತಲೆ ಸವರಿದ್ರು, ನನಗೆ ಗೊತ್ತಾಗಲಿಲ್ಲ ಅಂದರೆ ಕೇಳು ಅಂತ ಹೇಳಿದ್ರು, ಆಮೇಲೆ ನನಗೆ ವೆರಿ ಗುಡ್ ಅಂತ ಅಂದರು, ಆಮೇಲೆ ನನಗೆ ಗುಡ್ ಹಾಕಿದ್ದಾರೆ, ಸ್ಮೈಲ್ ಹಾಕಿದ್ದಾರೆ. ಅವ್ನು ಎಷ್ಟು ಖುಷಿಯಾಗಿರ್ತಾನೆ ಅಂದರೆ, ಕೆಲವು ಮಕ್ಕಳು ಶಾಲೆಯಿಂದ ಬಂದರೆ ಟಯರ್ಡ್ ಆಗಿರ್ತಾರೆ, ಏನೋ ಒಂದು ಲೇಜಿ, ನಾನು ಯಾಕೆ ಬೆಳಗ್ಗೆ ಆದರೆ ಮತ್ತೆ ಶಾಲೆಗೆ ಹೋಗ್ಬೇಕಪ್ಪ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಬಟ್ ನನ್ನ ಮಗ ಯಾವತ್ತೂ ಆ ಥರ ಇಲ್ಲ. ತುಂಬ ಆ್ಯಕ್ಟಿವ್ ಆಗಿ ಖುಷಿಯಾಗಿ